Audio Jungle. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸರಿತಾ. ವೆಲ್ಕಮ್ ಟು ಮೈ ಚಾನಲ್ ಕಿಯಾನಾ ಟೈಮ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀರಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಬಂದು ವೆಜಿಟೇಬಲ್ ಎಗ್ ಫ್ರೈಡ್ ರೈಸ್. ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಮತ್ತು ಇಲ್ಲಿ ನಾನು ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡು, ಮತ್ತು ಎಗ್ 2 ಎಗ್ 1 ಎಗ್ಗು ಆ ಥರ ನಾನು ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಫಸ್ಟ್ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಮತ್ತು ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ತುಂಬ ರೋಸ್ಟ್ ಮಾಡಬಾರ್ದು, ಯಾಕಂದರೆ ಫ್ರೈಡ್ ರೈಸ್ ಮಾಡ್ತಾ ಇರೋದು ನಾವು, ಸೊ ಅದಕ್ಕೆ ತುಂಬ ರೋಸ್ಟ್ ಮಾಡಬಾರ್ದು. ಈರುಳ್ಳಿ ಫ್ರೈ ಆದಮೇಲೆ ಮತ್ತು ಬೆಳ್ಳುಳ್ಳಿ ನಾವು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಆ ಬೆಳ್ಳುಳ್ಳಿನೇ ಹಾಕಿ ಮತ್ತು ಫ್ರೈ ಮಾಡಿ. ಇದು ಅಷ್ಟೇ ರೋಸ್ಟ್ ಆಗಬಾರ್ದು, ಸುಮ್ಮನೆ 50% ಆಗಬೇಕಷ್ಟೇ. ನೆಕ್ಸ್ಟ್ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ಮು, ಕ್ಯಾರೆಟು ಇವನು ಅದ್ರಲ್ಲಿ ಹಾಕ್ಕೊಳ್ಳಿ. ಇದರಲ್ಲಿ ನೀವು ಬೇಕು ಅಂದರೆ ಬೀನ್ಸು ಹಾಕ್ಕೊಬೋದು, ಸಣ್ಣಗೆ ಕಟ್ ಮಾಡಿಕೊಂಡು. ಇಲ್ಲಿ ನಾನು ಬೀನ್ಸ್ ಹಾಕಿಲ್ಲ, ನೀವು ಹಾಕ್ಕೊಬೋದು ಬೇಕು ಅಂದರೆ. ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ. ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ, ಚೆನ್ನಾಗೂ ತಿಂತಾರೆ ಮಕ್ಕಳು. ನೆಕ್ಸ್ಟ್ ಇಲ್ಲಿ ಬಂದು ನಾನು ಸಾಲ್ಟ್ ಸ್ವಲ್ಪ, ಪೆಪ್ಪರ್ ಪೌಡ್ರ್ ಸ್ವಲ್ಪ, ಚಿಲ್ಲಿ ಪೌಡರ್ ಸ್ವಲ್ಪ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ನಾನು ಹಾಕ್ತಾಯಿಲ್ಲ, ಮಕ್ಕಳು ತಿನ್ನೋದ್ರಿಂದ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ. ಚಿಲ್ಲಿ ಪೌಡರ್ ಸ್ವಲ್ಪ, ಮತ್ತು ಚಿಕನ್ ಮಸಾಲ ಸ್ವಲ್ಪ ಅಷ್ಟೇ ಸಿಂಪಲ್ಲಾಗಿ. ಇದು ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಚಿಕನ್ ಮಸಾಲ ಹಾಕ್ತಿರಲ್ಲ, ಸೊ ಅದಕ್ಕೆ ನಾನು ಗರಂ ಮಸಾಲ ಹಾಕಿಲ್ಲ. ಚಿಕನ್ ಮಸಾಲ ಸ್ಕಿಪ್ ಮಾಡಿದ್ರೆ ಗರಂ ಮಸಾಲ ಹಾಕ್ಕೊಳ್ಳಿ. ಇದನ್ನು ನಾವು ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಮತ್ತೆ ಎಗ್ನ ಈ ಥರ ನಾವು ಅದ್ರೊಳಗಡೆ ಹಾಕ್ಕೊಬೇಕು. ಇಲ್ಲಿ ನಾನು 2 ಎಗ್ಸ್ ಹಾಕ್ತಾಯಿದ್ದೀನಿ. ನಿಮಗೆ ಎಗ್ಗಳು ಜಾಸ್ತಿ ಬೇಕು ಫ್ರೈಡ್ ರೈಸಲ್ಲಿ ಅಂದರೆ ಎಗ್ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಇವಾಗ ವೆಜಿಟೇಬಲ್ಸ್ ಹಾಕ್ತಿರಲ್ಲ ಅದಕ್ಕೆ ತగ్గಂತೆ ಹಾಕಿದ್ದೀನಿ, ನಾನು 2 ಹಾಕಿರೋದು ನಾನು ಎಗ್ ಕೂಡ ಇಲ್ಲಿ. ಇದು ಬಂದು ನೀವು ಟಿಫನ್ಗೆ ಮಾಡ್ಕೊಳ್ಳಿ, ಮಕ್ಕಳಿಗೆ ಈಸಿಯಾಗಿ ಬೇಗನೂ ಮಾಡ್ಕೊಬೋದು. ಮತ್ತು ಅವ್ರು ಲಂಚ್ ಬಾಕ್ಸ್ಗೆ ಹಾಕ್ತಿರಲ್ಲ, ಅವ್ರು ಮಧ್ಯಾಹ್ನ ತಿಂತಾರಲ್ಲ, ಈ ಥರ ಮಾಡಿಕೊಟ್ರೆ ಮಧ್ಯಾಹ್ನ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆರೋದ್ರೂ ಬಿಸಿ ಇರಲ್ಲ, ಸೊ ಆರೋದ್ರೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಎಗ್ ಹಾಕಿದ್ಮೇಲೆ ನಾವು ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಹೊತ್ತು ಸುಮ್ಮನೆ ಹಂಗಂದು ಬಿಟ್ಬಿಡ್ಬೇಕು. ಅಲ್ಲಿ ಎಗ್ ನಮಗೆ ಮತ್ತೆ ಅಲ್ಲಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತಲ್ಲ, ಹಿಂಗಿದ್ರೇ ಎಗ್ ಸಿಗೋದು ನಮಗೆ, ಇಲ್ಲಾಂದರೆ ನುಣ್ಣಕ್ಕಾಗೋಗುತ್ತೆ, ಪುಡಿ ಆಗೋಗುತ್ತೆ. ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ರೈಸು ನಾವು ಫಸ್ಟೇ ಮಾಡಿ ಸೈಡಲ್ಲಿ ಇಟ್ಕೊಬೇಕು. ರೈಸ್ನ ಸೈಡಲ್ಲಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಇದರಲ್ಲಿ ಹಾಕ್ಕೊಬೇಕು. ನಾವು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಬೇಕು. ರೈಸ್ ನಾವು ಬಿಸಿ ಮಾಡಿದ ತಕ್ಷಣ ಹಂಗೆ ಬಿಸಿ ಬಿಸಿ ಹಾಕಿದ್ರೆ ಚೆನ್ನಾಗಿರಲ್ಲ, ಮಿಕ್ಸ್ ಮಾಡ್ತಾಯಿದ್ರೆ ಇನ್ನೂ ನುಣ್ಣಕ್ಕಾಗುತ್ತೆ. ಫಸ್ಟೇ ಮಾಡಿ ಇಟ್ಕೊಂಡು ನಾವು ಸ್ವಲ್ಪ ಆರಿಸ್ಕೊಂಡಿರಬೇಕು, ಅವಾಗೇ ನಮಗೆ ಉದುರಾಗಿ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸು. ನೋಡಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳೋದು. ಇವಾಗ ಇದನ್ನು ಹಾಕ್ಕೊಂಡು ನಾನು ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನ ರೋಸ್ಟ್ ಮಾಡ್ಕೊಬೇಕು. ನಾವು ಇಷ್ಟೊತ್ತೂ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಂಡಿದ್ರಲ್ಲ, ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಅನ್ನ ಎಲ್ಲದು ಮಿಕ್ಸ್ ಆಗಬೇಕು, ಗೊಜ್ಜು ಅನ್ನ ಎಲ್ಲ ಮಿಕ್ಸ್ ಆಗಿ. ಆಮೇಲೆ ಇಲ್ಲಿ ನೋಡಿ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಲ್ಲ, ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ರೆಡಿ. ಸಿಂಪಲ್ಲಾಗಿ ಮನೆಯಲ್ಲೇ ನಾವು ವೆಜಿಟೇಬಲ್ಸು ಎಲ್ಲ ಹಾಕಿ ಎಗ್ ಫ್ರೈಡ್ ರೈಸ್ ಹೆಂಗೆ ಮಾಡ್ಕೊಳೋದು ಅನ್ನೋದು ತೋರಿಸಿದ್ದೀನಲ್ವಾ. ನೀವು ಕೂಡ ಇದೇ ಥರ ಮನೆಯಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು ಬೇಗ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನೇ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋ ನೋಟಿಫಿಕೇಷನ್ ಎಲ್ಲ ನಿಮ್ಗೆ ಬರುತ್ತೆ. ತುಂಬ ಜನ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೇ ನೋಡ್ತಾ ಇದ್ದೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ನನಗಿರಬೇಕು ಅಂತ ನಾನು ಕೋರ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.